ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ರೆ ಅನ್ನೋದು ಎಲ್ಲ ಕಡೆ ಹರಿದಾಡ್ತಾ ಇದೆ. ನಿಜಕ್ಕೂ ಕಾಂಗ್ರೆಸ್ಗೆ ಹೋಗ್ತಿದ್ದೀರಾ ಹೇಗೆ? ನನ್ನ ಪ್ರಯತ್ನಗಳು ಇದು ಹಲವಾರು ಸತಿ ಹೇಳಿದ್ದೀನಿ ನಾನು ಆವಾಗಲೇ ಮಾಧ್ಯಮದಲ್ಲಿ. ಪ್ರಯತ್ನಗಳು ಮನುಷ್ಯ ಯಾವಾಗಲೂ ಮಾಡಲೇಬೇಕು. ನನ್ನ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ನನ್ನ ವೃತ್ತಿ ಜೀವನನ ಮುಂದೆ ಒರೆಸಬೇಕು ಅಂತ ಈ ಒಂದು ಪ್ರಯತ್ನನ ಮಾಡೋಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹಾ, ರಾಜಕೀಯವಾಗಿ ಮುಂದೆ ಬರಬೇಕು, ಜನರ ಜೊತೆಲಿ ಇರಬೇಕು, ಅವ್ರನ್ನ ಇನ್ನ ಬೆಳೆಸಬೇಕು, ನಮ್ಮ ಸಮಾಜನ, ನನ್ನ ರಾಜ್ಯನ ಅಂತ ನಾನು ಮುಂದೆ ಹೆಜ್ಜೆ ಇಟ್ಟಿದ್ದೀನಿ. ಹೌದು, ಚರ್ಚೆ ಹಲವಾರು ಸತಿ ಆಗಿದೆ. ಚರ್ಚೆಗಳು ಅವ್ರಿಗೆಲ್ಲ ಒಂದು ವಿಷಯಗಳು ತಿಳಿಸಿದ್ದೀನಿ. ಅವರು ಎಲ್ಲ ಒಂದು ತುಂಬಾ ಚೆನ್ನಾಗಿ ಸ್ಪಂದಿಸಿ ಕೇಳಿಸ್ಕೊಂಡಿದ್ದಾರೆ. ಇದಕ್ಕೆಲ್ಲ ಸಮಯ ಬೇಕು. ನಾವೇನಾದ್ರು ಮಾಡಬೇಕು ಅಂತ ಅಂದ್ರೆ ಅದಕ್ಕೂ ಸಮಯ. ನಿಮ್ಗೆ ಗೊತ್ತು, ಜೀವನ ಅಂತ ಅಂದ್ರೆ ಎಲ್ಲ ಒಂದೊಂದು ಎಲ್ಲಾನು ಎದುರಿಸಬೇಕು ನಾವು ರಾಜಕೀಯವಾಗಿ. ಅದನ್ನ ನಾನು ಎದುರಿಸ್ತಾ ಇದ್ದೀನಿ. ಅದು ಸಮಯ ಬಂದಾಗ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ತಂದೆಯವರು ಬಿಜೆಪಿಲಿ ಇದ್ದಾರೆ, ಈಗ ನೀವು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದೀರಿ. ಅವರು ಬಿಜೆಪಿಲಿ MLC ಆಗಿದ್ದಾರೆ. ಹಾಗಾಗಿ ಇದು ಏನೋ ಒಂಥರ ಅಂದ್ರೆ ಅವ್ರ ಮುಜುಗರಕ್ಕೆ ಕಾರಣ ಆಗಲ್ವಾ ಹೇಗೆ? ಇಲ್ಲ, ಯಾಕಂದ್ರೆ ಇದು ಈ ಪ್ರಶ್ನೆಗಳು ಏನಂತ ಹೇಳಿ, ಯಾಕಂದ್ರೆ ಒಂದ್ ವಯಸ್ಸು ಬಂದಾಗ ಇವಾಗ ನೀವು ಪ್ರೊಫೆಷನಲ್ ಆಗಿ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಇದು ನಿಮ್ಮ ಪ್ರೊಫೆಷನಲ್ ಡಿಸಿಷನ್ ಅಲ್ವಾ? ನೀವು ಯಾವ ಚಾನಲ್ ಅಲ್ಲಿ ಕೆಲಸ ಮಾಡ್ತೀರಾ, ಯಾವ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಾ ಅಂತ. ಹಾಗೆ ಇದು ನನ್ನ ಪ್ರೊಫೆಷನಲ್ ಡಿಸಿಷನ್. ನನ್ನ ವೈಯಕ್ತಿಕವಾದ ಜೀವನ ಅದು ಸೆಪರೇಟ್, ಅದು ನನ್ನ ಸಂಬಂಧಗಳು ಸೆಪರೇಟ್. ಇದು ನನ್ನ ಪ್ರೊಫೆಷನಲ್ ಚಾಯ್ಸ್. ನನ್ನ ಯಾವ ದಾರಿಯಲ್ಲಿ ನನಗೆ ಜಾಸ್ತಿ ಸರಿ ಅಂತ ಅನ್ಸುತ್ತೋ, ಎಲ್ಲಿ ಅವಕಾಶ ಸರಿ ಈ ಕೆಲಸ ಮಾಡಕ್ಕೆ ಅಂತ ಅನ್ಸುತ್ತೋ, ಅದು ಮನುಷ್ಯ ಯೋಚನೆ ಮಾಡಿ ತಗೊಂಡ್ತಾನೆ. ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಕೂಡ ನೀವು ತಂದೆಯವ್ರ ಪರವಾಗಿ ಪ್ರಚಾರ ಮಾಡಿದ್ದೀರಿ. ಇನ್ನೂ 6 ತಿಂಗಳು ಕೂಡ ಕಳೆದಿಲ್ಲ. ಈಗಾಗಲೇ ಈಗ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆಗಿದ್ದರು ಮಂಜುನಾಥ್ ಅವರನ್ನ ಗೆಲ್ಲಿಸುವಂತ ಹೊಣೆಗಾರಿಕೆ ಅವರು ನಿಮ್ಮ ತಂದೆಯವರು ಒಪ್ಪಿಕೊಂಡಿದ್ರು. ಅವರಿಗೆ ಒಂದಷ್ಟು ಇದು ಮುಜುಗರ ತರುವಂತ ಕೆಲಸ ಆಗ್ತದೆ. ನೋಡಿ, ನಾನು ಸದ್ಯದಲ್ಲಿ ಯಾರಿಗೂ ಪ್ರಚಾರ ಮಾಡ್ತಾ ಇಲ್ಲ. ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಬಂದು ನನ್ನ ಜನ ಜೊತೆ ಇದೀನಿ. ಏನೇನ್ ಕೆಲಸ ಆಗುತ್ತೋ ನನ್ನ ಕೈಲಿ ಎಲ್ಲ ಮಾಡ್ತಾ ಇದ್ದೀನಿ. ಬಡವ್ರ ಜೊತೆ, ಮಕ್ಳ ಜೊತೆ, ನನ್ಗೆಲ್ಲಿ ಖುಷಿ ಅನ್ಸ್ತಾ ಇದೀವಿ ಅಲ್ಲಿ ಹೋಗ್ತಾ ಇದ್ದೀನಿ. ನಾನು ಯಾರಿಗೂ ಪ್ರಚಾರ ಮಾಡ್ತಾ ಇಲ್ಲ ಸದ್ಯದಲ್ಲಿ. ಸೊ ಅದ್ರ ಬಗ್ಗೆ ಮಾತಾಡೋದು ಇವಾಗ. ನೀವು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ನಿಮ್ ತಂದೆ ಚರ್ಚೆ ಮಾಡಿದ್ರೆ ಅವ್ರು ಒಪ್ಪಿಗೆ ಇದೆಯಾ ಮೇಡಮ್? ಫ್ಯಾಮಿಲಿ ಅಂತ ಅಂದ್ಮೇಲೆ ಚರ್ಚೆಗಳು ಮಾಡ್ಲೇಬೇಕಲ್ವಾಪ್ಪ. ಅದೇ ಚರ್ಚೆ ಮಾಡಾದ್ಮೇಲೆ ನಮ್ಮ ಜನರೇಷನ್, ಇವತ್ತು ನಮ್ಮ ಯೂತ್, ನೀವೆಲ್ಲರೂ ಯಂಗ್ಸ್ಟರ್ಸ್ ಇಲ್ಲಿ. ನಮ್ಮ ಜನರೇಷನ್ ಹೇಗೆ ಅಂತ ನಿಮ್ಗೆ ಗೊತ್ತು. ನಾವೆಲ್ಲ ಚರ್ಚೆನೂ ಮಾಡ್ತೀವಿ, ಎಲ್ಲ ಆಲೋಚನೆನೂ ಮಾಡ್ತೀವಿ. ನಮ್ಮ ತಂದೆ ತಾಯಿ ಹಾಗೆ ಬೆಳೆಸ್ತಾರೆ ಕೂಡ. ಅದನ್ನ ನಾವು ಮುಂದೆ ಹೋಗಿ ನಮ್ಗೆ ಏನ್ ಸರಿ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಏನಕ್ಕೆ ಇಷ್ಟೊಂದು ಯೋಚನೆ ಮಾಡ್ಬೇಕು ನಾವು? ಪ್ರೊಫೆಷನಲ್ ಆಗಿ ನಾವು ಜಾಸ್ತಿ ಪ್ರಶ್ನೆ ಹೇಗಿರ್ಬೇಕು ಅಂತ ಅಂದ್ರೆ ನಮ್ದು, ನಾವು ಮುಂದೆ ಹೋಗಿ ನಮ್ಮ ಸಮಾಜಕ್ಕೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ನಮ್ಮ ಯೂತ್ಗೆ ಯಾವ ತರ ದಾರಿ ನಾವು ತೋರಿಸ್ಬೋದು. ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ. ಇವತ್ತು ನೋಡಿ, ವಾಟರ್ ಸಮಸ್ಯೆ ಇದೆ ಬ್ಯಾಂಗ್ಳೂರಲ್ಲಿ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇದನ್ನೇ ಪ್ರಶ್ನೆ ನಾವು ವಾಪಸ್ ಇದನ್ನ ಸುತ್ತಿ ಇದನ್ನೇ ಮಾತಾಡ್ತಾ ಇದೀವಿ. ಅದರ ಪ್ರಶ್ನೆಗಳಿಗೆ ಯಾವಾಗ ಅವಕಾಶ ಸಿಗುತ್ತೆ ಅಲ್ವಾ? ಇಲ್ಲ, ಆತರ ಏನಿಲ್ಲ. ಅವ್ರ ಜೊತೆ ಇದ್ದಾಗ ಅವ್ರಿಗೋಸ್ಕರ ಎಲ್ಲ ಒಂದು ಕೆಲಸನೂ ಮಾಡಿದೆ. ನನ್ಗೆ ಆ ಪಕ್ಷದ ಬೆಳಿಬೇಕು ಅಂತ ನಾನು ಯಾವತ್ತೂ ಕಾರ್ಯಕರ್ತ ಅಲ್ಲ ಆ ಪಕ್ಷದ್ದು. ಇವಾಗ ನಾನು ಪ್ರೊಫೆಷನಲ್ ಆಗಿ ಇದ್ರಲ್ಲಿ ಬರಬೇಕು, ಸಕ್ರಿಯವಾಗಿ ರಾಜಕೀಯಕ್ಕೆ ಬರಬೇಕು ಅಂತ ತಗೊಂಡಾಗ ಡೆಸಿಷನ್ ಇದ್ರಲ್ಲಿ ಮುಂದೆ ಬರ್ತಿದ್ದೀನಿ. ಇವಾಗ ಚುನಾವಣೆ ಸ್ಪರ್ಧೆ ಮಾಡೋ ನನ್ನ ನಿರೀಕ್ಷೆ ಒಂದೇ, ನನ್ ಸ್ಥಾನ ಸಿಕ್ಕರೆ ನನ್ನ ಜನಕ್ಕೆ ಕೆಲಸ ಮಾಡಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ಎಲ್ಲರೂ ಈ ಪಾಲಿಟಿಕ್ಸ್ ಬರೋದೇ ಏನಕ್ಕೆ? ಒಂದೇ ಉದ್ದೇಶ, ಜನರ ಕೆಲಸ ಮಾಡಕ್ಕೋಸ್ಕರನೇ. ಇಲ್ಲಾಂದ್ರೆ ಏನ್ ಅನುಕೂಲ? ನಾ ಬಂದು ನಮ್ ಪವರ್ ಸಿಕ್ಕಿದ್ರು, ನಮ್ ಶಕ್ತಿ ಸಿಕ್ಕಿದ್ರು ಏನ್ ಅನುಕೂಲ? ಅದಕ್ಕೆ ನನ್ನ ಉದ್ದೇಶ ಅಷ್ಟೇ, ನನ್ಗೆ ಒಂದ್ ಜಾಗ ಸಿಕ್ಕಿದ್ರೆ ಇನ್ನ ಚೆನ್ನಾಗಿ ಕೆಲಸ ಮಾಡೋ ಅವಕಾಶ ಸಿಗುತ್ತೆ ಜನರಿಗೆ ಅಂತ. ಶಿವಕುಮಾರ್ ಅವರು ಇವತ್ತು ಹೇಳಿದ್ದಾರೆ ಮೇಡಮ್. ಶಿವಕುಮಾರ್ ಅವರು ಕೂಡ ಹೇಳಿದ್ರು ಇವತ್ತು ಬೆಂಗಳೂರಿನಲ್ಲಿ. ತಂದೆ ಮಗಳು ಮತ್ತೆ ತಾಯಿ ಇಬ್ರು ಕೂಡ ಬಂದಿದ್ರು. ನಾವು ಪಕ್ಷ ಸೇರ್ಕೊತೀವಿ ಮತ್ತೆ ಕಾಂಗ್ರೆಸ್ ನಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋದು ಇಚ್ಛೆನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ನನ್ನ ತಂದೆ ಮಗಳನ್ನ ರಾಜಕೀಯಕ್ಕೆ ದೂರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಬಾರ್ದು ಅನ್ನೋ ಪ್ರಚಾರದಲ್ಲಿ ಇದ್ದೀವಿ ಅಂತ ಹೇಳ್ತಾ ಇರುವಂತದ್ದು. ಅದು ಅವರು ಸರಿಯಾಗಿ ಹೇಳಿದಾರಲ್ವಾ? ಸೊ ಅದು ಅವರ ಒಂದು ಆಲೋಚನೆ ಇರ್ಲಿ. ಯಾಕಂದ್ರೆ ಎಲ್ಲರಿಗೂ ಅವ್ರವ್ರ ಒಂದು ಆಲೋಚನೆಗೆ ಸ್ವತಂತ್ರ ಕೂಡ ಇದೆ. ಅವರು ತುಂಬಾ ದೊಡ್ಡವರು, ಹಿರಿಯರು ಕೂಡ. ಎಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ಲಿ. ನಾನು ಇದ್ರಲ್ಲಿ ಬಂದಿರೋದು ಯಾರಿಂದ ದೂರ ಆಗಕ್ಕೂ ಅಲ್ಲ, ಬರೀ ನನ್ನ ಜನರಿಗೆ ಹತ್ರ ಆಗಕ್ಕೋಸ್ಕರ. ಈಗ ಕುಮಾರಸ್ವಾಮಿ ಅವರು ಮಂಡ್ಯ ಸ್ಪರ್ಧೆ ಮಾಡ್ತಾರೆ ಮೇಡಮ್. ಈಗ ಒಂದ್ ವೇಳೆ ಅಲ್ಲಿ ಗೆಲುವು ಸಾಧಿಸ್ತಾ ಇದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಮತ್ತೆ ಅಂತ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಆ ರೀತಿಯನ್ನು ಉಪಚುನಾವಣೆ ಬಂದ್ರೆ ನೀವೇನಾದ್ರು ಕಾಂಗ್ರೆಸ್ ಸ್ಪರ್ಧೆ ಮಾಡ್ತೀರಾ? ನೋಡಿ, ಈ ಪ್ರಶ್ನೆ 10 ತಿಂಗಳು ಮುಂಚೆ ನಾನು ಈ ಕೆಲಸಕ್ಕೆ ಕಾಲಿಟ್ಟಿದ್ದು. ಅವಾಗ ಈ ಒಂದು ವಾತಾವರಣ ಇರ್ಲಿಲ್ಲ. ಅವಾಗ ಯಾರಿಲ್ ಬಿಟ್ಟು ಹೋಗ್ತಾರೆ ಅದೇನು ಪ್ರಶ್ನೆಗಳು ಇರ್ಲಿಲ್ಲ, ಆ ಸಂದರ್ಭನೂ ಇರ್ಲಿಲ್ಲ. ಇವತ್ತು ಈ ಸಂದರ್ಭ ಬಂದಿದೆ. ಈ ಒಂದು ಸಮಯ ಬರಲಿ. ಆ ಸಮಯ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ಬಿಕಾಸ್ ಆ ಸಮಯಕ್ಕಿಂತ ಮುಂಚೆ ಆನ್ಸರ್ ಮಾಡೋದು ಅದು ಸೂಕ್ತ ಅಲ್ಲ. ಬಂದ್ರೆ ನೀವು ಸ್ಪರ್ಧೆ ಮಾಡ್ತೀರಾ? ನೀವ್ ಅದನ್ನ ಇದು ಹೇಳ್ತೀರಾ, ತುಂಬಾ ದೊಡ್ಡ ಮಾತಿದು. ನೀವು ಏನಕ್ಕೆ ಈ ಮಾತು ಕೇಳ್ತಾ ಇದ್ದೀರಾ? ನನ್ನಲ್ಲಿ ಏನೋ ಒಂದು ನೋಡ್ತಾ ಇದ್ದೀರಾ ಅಲ್ವಾ ನೀವು? ಅದೇ ನಂಗೆ ತುಂಬಾ ಖುಷಿ ಇವತ್ತಿಗೆ ಅಲ್ವಾ?
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.